ಈಗ ಆಸೀನರಾಗಿರುವವರಿಗೆ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪರಿಸರ ಪ್ರೇಮಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಎರಡು ಮಾತನ್ನ ಹೇಳೋದಕ್ಕೆ ಹೇಳ್ತೀನಿ. ಮೊದಲನೇದಾಗಿ, ಈ ನಾವು ಕೂತಿರೋ ಸ್ಥಳನೇ ಕೆರೆ, ಯಾರಿಗೂ ಗೊತ್ತಿಲ್ಲ. ಇದು ನನಗೆ 2019ರಲ್ಲಿ ಗೊತ್ತಾಗಿತ್ತು. ಸೊ ಈ ಜಾಗ ಮೊದಲನೇದಾಗಿ ಮರ ಕಡಿತಿರುವಾಗ ಕೃಷ್ಣಮೂರ್ತಿ ಅವರಿಗೆ ಸಲ್ಲಿಸಬೇಕಾಗುತ್ತೆ ಒಂದು ಚಪ್ಪಾಳೆ. ಯಾಕೆಂದ್ರೆ ಅವರು ಹೇಳಿ ನನಗೆ ಈ ವಿಚಾರ ಮುಟ್ಟಿಸಿದ್ರು. ನಾನು ಗ್ರೂಪಿಗೆ ಹಾಕಿ ಆಗ ನಮ್ಮ ಪರಿಸರಕ್ಕಾಗಿ ನಾವು ತಂಡದವರು ಅವತ್ತಿಂದಲೂ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋ ಪರಿಸರಕ್ಕಾಗಿ ನಾವು ತಂಡದವರಿಗೆ ನಾನು ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಕೆರೆ ಜಾಗದಲ್ಲಿ 11:30ಗೆ ಬೆಳಗ್ಗೆ ಬಂದ ನಿಂತು 7:30ವರೆಗೂ ಹೋರಾಟ ಮಾಡಿ 5 JCBನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ FIR ಮಾಡಿಸಿದ್ರೆ ಸರ್, ಆ JCB ತಂಡದವರಿಂದ ದಂಡ ಕಟ್ಟಿಸ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಇದುವರೆಗೂ ಯಾವುದೂ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಮೀನಮೇಷ ಎಣಿಸ್ತಾ ಇದೆ. ಅದೇ ಯಾರೇ ಒಬ್ಬ ಬೇರೆ ವ್ಯಕ್ತಿ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಇನ್ನೊಂದ್ ತರ ಮಾಡ್ತಾ ಇದ್ರು. ಇದನ್ನ ತಮ್ಮ ಗಮನಕ್ಕೆ ತರಕ್ ಬಯಸ್ತೀನಿ. ಎರಡನೇದಾಗಿ, ಈ ಜಾಗ ಸರ್ವೆ ನಂಬರ್ 85, 88, 106, 107 ಕೆರೆ ಉದ್ಯಾನವನ ಇಲ್ಲಿನ ಸ್ಥಳೀಯರಿಗೆ ಮೀಸಲಿಟ್ಟ ಜಾಗ. ಇದನ್ನ ಯಾರಿಗೂ ಪರಭಾವೆ ಮಾಡಬಾರದು ಅಂತ 1976 ಮೂಡ ಆರ್ಟಿಕಲ್ ಅಲ್ಲಿ ಇದೆ. ಕೊಡಬಾರ್ದು ಅಂತಾನು ಆದೇಶನೂ ಇದೆ. ಆ ಪ್ರತಿನ ನಾನು ಮಾಹಿತಿ ಹಾಕೊಂಡು ತಗೊಂಡಿದ್ದೀನಿ. ಆದ್ರೆ ಸಚಿವ ಸಂಪುಟದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಇಳಿಯೋ ಸಂದರ್ಭದಲ್ಲಿ ಅವ್ರ ಹತ್ರ ಸಹಿ ಮಾಡಿಸ್ಕೊಂಡು ಪ್ರಸ್ತಾವನೆ ಮಾಡಿ ಅಂತೇಳಿ ಮೂಡಕ್ಕೆ ಕೊಟ್ಟಿದೆ. ಆದ್ರೆ ಮೂಡದಿಂದ ಈ ಯುವ ಸಬಲೀಕರಣ ಕ್ರೀಡಾ ಭಾಸ್ಕರ್ ನಾಯಕ್ ಅಂತ ಇಲ್ಲಿ ಬಂದವತ್ತು ಗಿಡಗಳನ್ನ ಮುಳ್ಳಿನ ಪೊದೆಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ರವಿಕುಮಾರ್ ಅವ್ರು ಹೇಳಿದ್ರಲ್ಲ, ವೆಲೋಡ್ರಮ್, ಸೈಕಲ್ ವೆಲೋಡ್ರಮ್ ಮಾಡ್ತೀನಿ ಅಂತ, ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದೀವಿ ಅಂತ ಒಂದು ನಮ್ಗೆ ತಪ್ಪು ಮಾಹಿತಿ ಕೊಟ್ರು. ಆ ನಂತರ ನಮ್ಗೆ ಮಾಹಿತಿ ಅವಾಗ್ಲೇ ಒಂದು ಮಧ್ಯಾಹ್ನದ ಹೊತ್ತಿಗೆ ಮಾಹಿತಿ ಬಂತು, ಇಲ್ಲಿ ಕಂಬಳ ಮಾಡಕ್ಕೆ ಆ ಭಾಸ್ಕರ್ ನಾಯಕ್ ರಮೇಶ್ ಅಲ್ಲ ಇಂಥದ್ದು ಅಶೋಕ್ ರೈ ಅವ್ರಿಗೆ ನೀವು ಆಗ್ಲೇ ಹೇಳಿದ್ರಲ್ಲ ಒಂದು ಬಾಂಬೆ ವಿಚಾರ, ಹಂಗೆ ಈ ಭಾಸ್ಕರ್ ನಾಯಕ್ ಅಶೋಕ್ ರೈಗೆ ಮಾಡ್ತಾ ಇದ್ದಾನೆ ಕೆಲಸನ. ಆ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಕ್ರೀಡಾ ಸಭಾ ಇದಕ್ಕೇನೆ ಒಂದು ಇನ್ನೂ ಅನುಮೋದನೆ ಆಗಿಲ್ಲ. ಅಂದ್ರೆ ಮೂಡಾದಿಂದ ಅವ್ರಿಗೆ ಇನ್ನೂ ನಿಂದು ಈ ಜಾಗ ಕ್ರೀಡಾಂಗಣಕ್ಕೆ ಸೇರಿದ್ದು ಅಂತ ಕೊಡದೆ ಹೋದ್ರು ಆ ವ್ಯಕ್ತಿ ಬಂದಿದ್ದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದ. ನಾವ್ ಯಾಕೆ ಇದನ್ನ ಇನ್ನ ನಿರಂತರವಾಗಿ ಹೋರಾಟ ಮಾಡಿ ತಡೀಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿನ ಸ್ಥಳೀಯರು ಬಂದು ನಮ್ ಜೊತೆ ಜಗಳ ಮಾಡಿದ್ರು. ಇಲ್ಲಿ ತುಂಬಾ ಗಿಡ ಗೆಂಟೆ ಬೆಳೆದಿದೆ, ಹಂದಿ ಅದು ಇದು ಎಲ್ಲ, ಮತ್ತೆ ಸಾರ್ವಜನಿಕರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಇದೆಲ್ಲ ಆಗ್ತಾ ಇದೆ, ಕ್ಲೀನ್ ಮಾಡ್ಲಿ ಅಂತ ಹೇಳಿದ್ರು. ನಾವು ಉದ್ದೇಶಕ್ಕೋಸ್ಕರ ಗಿಡ ಗೆಂಟೆಗಳು ಕ್ಲೀನ್ ಮಾಡ್ಲಿ ಅಂತ ನಾವು ಬಿಟ್ವಿ. ಆದ್ರೆ ಅರಣ್ಯ ಇಲಾಖೆ ಅವರು ಇಲ್ಲಿ ಒಬ್ಬ ಗಾರ್ಡ್ನ ಬಿಟ್ಟಿರ್ತೀವಿ ಮರ ಕಡಿದೇ ಇರಂಗೆ ಅಂತ ಹೇಳಿದ್ರಿಂದ ನಾನು